ದೆಹಲಿಯಲ್ಲಿ ಕಾರು ಬ್ಲಾಸ್ಟ್ ಸಂಬಂಧ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಸಭೆ ನಡೆದಿದೆ. ಮೋದಿ ನಿವಾಸದಲ್ಲಿ ನಡೆದ ಈ ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗಿದ್ದರು. ಸ್ಫೋಟದ ತನಿಖೆಯ ಪ್ರಗತಿ, ಭದ್ರತಾ ಲೋಪಗಳ ಬಗ್ಗೆ ಪರಿಶೀಲನೆ ಮತ್ತು ಭವಿಷ್ಯದ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ. ಸಿಸಿಎಸ್ ಸಭೆಗೂ ಮುನ್ನ ಭೂತಾನ್ ಪ್ರವಾಸದಿಂದ ವಾಪಸ್ಸಾದ ಪ್ರಧಾನಿ ನರೇಂದ್ರ ಮೋದಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ಭೂತಾನ್ನಿಂದ ಏರ್ಪೋರ್ಟ್ಗೆ ಬಂದು ನೇರವಾಗಿ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು. ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣವನ್ನ ಉಗ್ರರ ಕೃತ್ಯ ಅಂತ ಕೇಂದ್ರ ಸರ್ಕಾರ ನಿರ್ಣಯಿಸಿದೆ. ನಿನ್ನೆ ಸಂಜೆ ನಡೆದ ಪ್ರಧಾನಿ ನೇತೃತ್ವದ ಸಂಪುಟ ಸಭೆಯಲ್ಲಿ ದೆಹಲಿ ಸ್ಫೋಟವನ್ನ ಜಾಗತಿಕ ಉಗ್ರ ಕೃತ್ಯ ಅಂತ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಅಲ್ಲದೆ ವಿಶ್ವ ಮಟ್ಟದಲ್ಲಿ ದುಷ್ಟರನ್ನ ಮಟ್ಟ ಹಾಕೋಕೆ ಕೂಡ ಕೇಂದ್ರ ತೀರ್ಮಾನಿಸಿರುವಂಥದ್ದು. ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆಯ ನೀತಿಗೆ ಭಾರತದ ಅಚಲ ಬದ್ಧತೆಯನ್ನ ಸಂಪುಟ ಪುನರ್ ಉಚ್ಚರಿಸುತ್ತೆ ಅಂತ ನಿರ್ಣಯದಲ್ಲಿ ಹೇಳಲಾಗಿದೆ. ಸ್ಫೋಟ ಪ್ರಕರಣ ಅಧಿಕಾರಿಗಳು ಮತ್ತು ಭದ್ರತಾ ಸಂಸ್ಥೆಗಳು ಮತ್ತು ನಾಗರಿಕರ ಸಕಾಲಿಕ ಮತ್ತು ಸಂಘಟಿತ ಕಾರ್ಯವನ್ನ ಕೇಂದ್ರ ಸಂಪುಟ ಶ್ಲಾಘಿಸಿದೆ. ವಿಳಂಬ ಮಾಡದೆ ತನಿಖೆ ಮಾಡಿ ದುಷ್ಟರಿಗೆ ಶಿಕ್ಷೆ ಕೊಡಿಸೋಕೆ ತನಿಖಾ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ದೆಹಲಿಯಲ್ಲಿ ಕಾರು ಸ್ಫೋಟವಾದ ಮತ್ತೊಂದು ಸಿಸಿಟಿವಿ ದೃಶ್ಯಗಳು ಲಭ್ಯವಾಗಿದೆ. ಟ್ರಾಫಿಕ್ನಲ್ಲಿದ್ದಾಗಲೇ i20 ಕಾರು ಬ್ಲಾಸ್ಟ್ ಆಗಿದೆ. ಸ್ಫೋಟದ ಕ್ಲೋಸ್ ಅಪ್ ಸಿಸಿಟಿವಿ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿರುವಂತದ್ದು. ನೂರಾರು ವಾಹನಗಳು ಇದ್ದಾಗಲೇ i20 ಕಾರು ಬ್ಲಾಸ್ಟ್ ಆಗಿದೆ. ಇನ್ನು i20 ಕಾರು ಬ್ಲಾಸ್ಟ್ ಆಗ್ತಿದ್ದಂತೆ ಪಕ್ಕದಲ್ಲಿ ಇದ್ದ ಮತ್ತೊಂದು ಸಿಎನ್ಜಿ ಕಾರ್ ಕೂಡ ಸ್ಫೋಟಗೊಂಡಿದೆ. ಈ ಎಲ್ಲ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ನ್ಯೂಸ್ 18ಗೆ ಲಭ್ಯವಾಗಿದೆ. ದೆಹಲಿಯ ಸ್ಫೋಟವನ್ನ ಭಯೋತ್ಪಾದನೆ ಕೃತ್ಯ ಅಂತ ಕೇಂದ್ರ ಸರ್ಕಾರ ಕರೆದಿದೆ. ಉಗ್ರ ಕೃತ್ಯ ಅಂತ ಘೋಷಿಸುತ್ತಿದ್ದಂತೆ ಅನೇಕ ರಾಷ್ಟ್ರಗಳು ದೆಹಲಿ ಸ್ಫೋಟಕ್ಕೆ ಖಂಡನೆ ವ್ಯಕ್ತಪಡಿಸಿರುವಂತದ್ದು. ಉಗ್ರವಾದದ ವಿರುದ್ಧ ಒಗ್ಗಟ್ಟಿನ ಹೋರಾಟಕ್ಕೆ ಭಾರತಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಸ್ವಿಟ್ಜರ್ಲೆಂಡ್ ಸರ್ಕಾರ ಘೋಷಣೆ ಮಾಡಿದೆ. ಭಾರತದ ಜನರೊಂದಿಗೆ ನಿಲ್ತೀವಿ, ಭಯೋತ್ಪಾದನೆ ಮಟ್ಟ ಹಾಕೋಕೆ ಭಾರತದ ಜೊತೆ ನಾವಿರ್ತೀವಿ ಅಂತ ಅರ್ಜೆಂಟೀನಾ ರಾಯಭಾರಿ ಮರಿಯಾನೋ ಕಾಸಿನೋ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸ್ವಿಟ್ಜರ್ಲೆಂಡ್ ಸಹ ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಖಂಡಿಸ್ತೀವಿ ಅಂತ ಟ್ವೀಟ್ ಮಾಡಿದೆ. ದೆಹಲಿಯ ಕಾರು ಸ್ಫೋಟದ ಬಳಿಕ ಫರೀದಾಬಾದ್ನ ಅಲ್ ಫಲ್ಹಾ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ನಿಜಾರ್ ಉಲ್ ಹಸನ್ ನಾಪತ್ತೆ ಆಗಿದ್ದಾನೆ. ಜಮ್ಮು ಕಾಶ್ಮೀರದ ಸರ್ಕಾರ ಶ್ರೀ ಮಹಾರಾಜ್ ಹರಸಿಂಗ್ ಹಾಸ್ಪಿಟಲ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ನಿಂದ 2023ರಲ್ಲಿ ಈತನನ್ನ ವಜಾ ಮಾಡಿತ್ತು. ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ ಆರೋಪದಡಿ ಕೆಲಸ ಕಳ್ಕೊಂಡಿದ್ದ ಡಾಕ್ಟರ್ ನಿಜಾರ್ಗೆ ನಂತರ ಫರೀದಾಬಾದ್ನ ಅಲ್ ಫಲ್ಹಾ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಕೆಲಸ ಕೊಟ್ಟಿತ್ತು. ಇದೀಗ ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಆದ ಕಾರು ಪ್ರಕರಣದಲ್ಲೂ ಈತನ ಕೈವಾಡ ಸಾಬೀತಾಗಿದೆ. ಎನ್ಐಎ ಟೀಮ್ ಡಾಕ್ಟರ್ ನಿಜಾರ್ ಉಲ್ ಹಸನ್ಗಾಗಿ ತಲಾಶ್ ಮಾಡ್ತಾ ಇದ್ದು ನಿಜಾರ್ಗೆ ಸೇರಿದಂತಹ ಎಕೋ ಸ್ಪೋರ್ಟ್ಸ್ ಕಾರನ್ನ ಸೀಸ್ ಮಾಡಿದ್ದಾರೆ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ತುಮಕೂರಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಹಿಂದೆ ಐಸಿಸ್ ಆಕ್ಟಿವಿಟೀಸ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿಯನ್ನ ಪೊಲೀಸರು ವಿಚಾರಣೆಗೆ ನಡೆಸ್ತಾ ಇದ್ದಾರೆ. 2014ರಲ್ಲಿ ಐಸಿಸ್ ಸ್ಲೀಪರ್ ಸೆಲ್ಗಳು ನಡೆಸಿದಂತಹ ಮೀಟಿಂಗ್ನಲ್ಲಿ ಈ ವ್ಯಕ್ತಿ ಭಾಗಿಯಾಗಿದ್ದ. ಆಗ ಖಚಿತ ಮಾಹಿತಿ ಮೇರೆಗೆ ಎನ್ಐಎ ಪೊಲೀಸರು ಅರೆಸ್ಟ್ ಮಾಡಿದ್ರು. 5 ವರ್ಷ ಸೆರೆವಾಸ ಅನುಭವಿಸಿ ಸದ್ಯ ಜಾಮೀನಿನ ಮೇಲೆ ಹೊರಬಂದಿದ್ದು ತುಮಕೂರು ನಗರದ ಫುರೌಸ್ ಕಾಲೋನಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಿದ್ದಾನೆ. ಸದ್ಯ ಈತನನ್ನ ಎನ್ಐಎ ಮಾಹಿತಿ ಮೇರೆಗೆ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ದೆಹಲಿಯ ಸ್ಫೋಟ ವಿಚಾರಕ್ಕೆ ಚಿತ್ರದುರ್ಗದಲ್ಲಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಬಾಂಬ್ ಸ್ಫೋಟ ವಿಚಾರದಲ್ಲಿ ಕಾಂಗ್ರೆಸ್ ಸಣ್ಣದಾಗಿ ಮಾತನಾಡುತ್ತಿದೆ. ದೇಶದಲ್ಲಿ ಉಗ್ರಗಾಮಿಗಳು ಮತ್ತೆ ತಲೆ ಎತ್ತಿದ್ದಾರೆ. ಬೇರೆ ಕಡೆ ಹೋಗ್ತಿರುವ ವೇಳೆ ಸ್ಫೋಟ ಆಗಿರುವ ಮಾಹಿತಿ ಸಿಕ್ಕಿದೆ. ಭಾರೀ ಪ್ರಮಾಣದ ಸ್ಫೋಟಕಗಳು ಕೂಡ ಪತ್ತೆಯಾಗಿದೆ. ಜಮೀರ್ ಅಹಮದ್ ಅವರಿಗೆ ಉಗ್ರವಾದಿಗಳು ಯಾರು ಅಂತ ಗೊತ್ತಾ? ಎಲ್ಲ ವಿಚಾರದಲ್ಲಿ ರಾಜಕೀಯ ಬೆರೆಸೋದು ಸರಿಯಲ್ಲ ಅಂತ ಗುಡುಗಿದ್ರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ರೈತರ ಕಬ್ಬಿನ ದರ ಸಮಸ್ಯೆ ಬಗೆಹರಿಯೋ ಹಾಗೆ ಕಾಣಿಸ್ತಾ ಇಲ್ಲ.
3,500 ರೂಪಾಯಿ ದರ ನಿಗದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದ್ದು ಟ್ರ್ಯಾಕ್ಟರ್ ರ್ಯಾಲಿಗೆ ರೈತ ಸಂಘದಿಂದ ಕರೆ ನೀಡಲಾಗಿದೆ. ಮುಧೋಳ ವರ್ತಕರ ಸಂಘದಿಂದ ಪ್ರತಿಭಟನೆಗೆ ಬೆಂಬಲಿಸಿ ಅಂಗಡಿ ಮುಂಗಟ್ಟು ಬಂದ್ ಮಾಡೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ರೈತರ ಹೋರಾಟ ಮತ್ತಷ್ಟು ತೀವ್ರತೆ ಪಡೆಯಲಿದೆ. ಇನ್ನು ಗುರ್ಲಾಪುರದಲ್ಲಿ ಹೋರಾಟ ಮಾಡಿದ ರೈತರ ವಿರುದ್ಧ ಬಾಗಲಕೋಟೆ ರೈತರು ಕೆಂಡಾಮಂಡಲರಾಗಿದ್ದಾರೆ. ಸರ್ಕಾರ ದರ ನಿಗದಿ ಮಾಡಿರುವ ವಿಚಾರದಲ್ಲಿ ಸರಿಯಾದ ಮಾಹಿತಿ ಪಡ್ಕೊಳ್ಳದೆ ಆತುರದಲ್ಲಿ ಸರ್ಕಾರ ನೀಡಿದ ಬೆಂಬಲ ಬೆಲೆಗೆ ಓಕೆ ಹೇಳಲಾಗಿದೆ ಅಂತ ಬಾಗಲಕೋಟೆ ರೈತರು ಆರೋಪಿಸಿದ್ದಾರೆ. ರೈತ ಮುಖಂಡ ಚೂನಪ್ಪ ಪೂಜಾರಿ ವಿರುದ್ಧ ಸಿಡಿದೆದ್ದಿರುವಂತಹ ರೈತರು, ನಿನಗೆ ಮನುಷ್ಯತ್ವ ಇದ್ರೆ ಶಾಲು ಸನ್ಮಾನ ಮಾಡ್ಕೊಳ್ಳೋದು ಬಿಡು, ನಾವು ಸರ್ಕಾರದ ಬೆಲೆಗೆ ಒಪ್ಕೊಳ್ಳಲ್ಲ, ಸತ್ರೆ ಎಲ್ಲರೂ ಒಂದಾಗಿ ಸಾಯೋಣ ಅಂತ ರೈತ ಮುಖಂಡ ಈರಪ್ಪ ಹಂಚಿನಾಳ ಹೇಳಿದ್ದಾರೆ. ಕೊಪ್ಪಳದ ಕಾರಟಗಿಯಲ್ಲಿ ರೈತರು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸುತ್ತಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಬೇಸಿಗೆ ಬೆಳೆಗೆ ನೀರು ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಹೀಗಾಗಿ ಅಹೋರಾತ್ರಿ ಧರಣಿ ನಡೆಸಿ ಸತ್ಯಾಗ್ರಹ ಆರಂಭಿಸಿರುವಂಥದ್ದು. ಗೇಟ್ ಅಳವಡಿಕೆ ನೆಪದಲ್ಲಿ ಬೇಸಿಗೆ ಬೆಳೆಗೆ ನೀರನ್ನು ಬಿಡ್ತಿಲ್ಲ. ಇದರಿಂದಾಗಿ ಲಕ್ಷಾಂತರ ರೈತರಿಗೆ ನಷ್ಟವಾಗ್ತಿದೆ ಅಂತ ರೈತರು ಆರೋಪಿಸಿದ್ದಾರೆ. ಗದಗ ತಾಲೂಕಿನ ಅಸುಂಡಿ ಗ್ರಾಮದಲ್ಲಿ ಮೆಕ್ಕೆಜೋಳ ಬೆಳೆದ ರೈತರಿಗೆ ಖದೀಮರು ಮೋಸ ಮಾಡಿದ್ದಾರೆ. ತೂಕ ಮಾಡುವಾಗ ಕ್ವಿಂಟಲ್ಗೆ 8 ರಿಂದ 10 ಕೆಜಿ ಮೋಸ ಮಾಡಿ ಲಾರಿ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಮೋಹನ್ ರೆಡ್ಡಿ ಎಂಬ ರೈತನ ಗೋವಿನ ಜೋಳ 105 ಕ್ವಿಂಟಲ್ ಆಗಬೇಕಿತ್ತು, ಆದರೆ 69 ಕ್ವಿಂಟಲ್ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇದು ಗೊತ್ತಾಗ್ತಿದ್ದಂತೆ ರೈತರು ಎಚ್ಚೆತ್ತುಕೊಂಡು ಖದೀಮರನ್ನ ಹಿಡಿದಿದ್ದಾರೆ. ಮೆಕ್ಕೆಜೋಳ ರಾಶಿ ತುಂಬುವಾಗ ಗೋಲ್ಮಾಲ್ ಮಾಡ್ತಿದ್ದ ದಲ್ಲಾಳಿಗಳಿಗೆ ರೈತರು ಧರ್ಮದೇಟನ ಕೊಟ್ಟಿದ್ದಾರೆ. ಗದಗ ತಾಲೂಕಿನ ಕುರ್ತಕೋಟೆಯಲ್ಲಿ ಘಟನೆ ನಡೆದಿರುವಂತದ್ದು. ಹಾವೇರಿಯ ಸಬನೂರು ಮೂಲದ ದಲ್ಲಾಳಿ ರೈತರಿಗೆ ಮೋಸ ಮಾಡಿ ಸುಮಾರು 5 ಲಾರಿ ಮೆಕ್ಕೆಜೋಳವನ್ನ ತುಂಬಿಕೊಂಡು ಹೋಗಿದ್ದಾರೆ. ಅಲ್ಲದೆ ತುಂಬಿದ ಚೀಲಗಳು ಲೆಕ್ಕ ಸಿಗದಂತೆ ಬೇಗನೆ ತುಂಬಿಕೊಂಡು ಹೋಗಿದ್ದಾನೆ. ಈ ವಿಷಯ ರೈತರಿಗೆ ಗೊತ್ತಾಗಿದ್ದು ದಲ್ಲಾಳಿಗಳ ಮೋಸಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಹಾಗೆಯೇ ದಲ್ಲಾಳಿಗಳಿಗೆ ಹಿಗ್ಗಾಮುಗ್ಗಾ ಗೂಸ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ದಿನಾಂಕ ನಿಗದಿಗೊಳಿಸೋಕೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೋರಿ 11 ಸಂಘಟನೆಗಳಿಂದ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಎಲ್ಲರಿಗೂ ದಿನಾಂಕ ನಿಗದಿಗೊಳಿಸಿ ನವೆಂಬರ್ 13ರಂದು ಪಟ್ಟಿ ಸಲ್ಲಿಸುವುದಾಗಿ ಅಡ್ವೊಕೇಟ್ ಜನರಲ್ ಹೇಳಿದರು. ಈಗ ಎಲ್ಲ 11 ಸಂಘಟನೆಯವರಿಗೂ ಪಥಸಂಚಲನಕ್ಕೆ ಅವಕಾಶ ನೀಡಲಾಗುತ್ತಾ ಅಥವಾ ಇಲ್ವಾ? ಎಲ್ರಿಗೂ ಅವಕಾಶ ಸಿಗೋದಾದ್ರೆ ಯಾರಿಗೆ ಮೊದಲು ಅವಕಾಶ ಸಿಗತ್ತೆ ಅನ್ನೋದಕ್ಕೆ ಇಂದು ಉತ್ತರ ಸಿಗಲಿದೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಜೋರಾಗಿದೆ. ಇದರ ಮಧ್ಯೆ 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಜಮೀರ್ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ, ಸಿಎಂ ಸ್ಥಾನ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಕಷ್ಟಪಟ್ಟಿದ್ದಾರೆ. 2028ಕ್ಕೆ ಸಿಎಂ ಆಗಲಿ ಅಂತ ಹೇಳಿದರು. 2028ರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಎಂಬ ಜಮೀರ್ ಅಹಮದ್ ಖಾನ್ ಹೇಳಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಬಹಳ ಸಂತೋಷ, ತಪ್ಪೇನೋ, ಮುಖ್ಯಮಂತ್ರಿ ಆಗಿದ್ರೆ ತಪ್ಪೇನೋ, ನಾವು ಯಾರೂ ಬೇಜಾರು ಮಾಡ್ಕೊಂಡಿಲ್ಲ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಪರಪ್ಪನಗ್ರಹಾರ ಜೈಲಿನಲ್ಲಿ ಕೈದಿಗಳ ಡ್ಯಾನ್ಸ್ ಪ್ರಕರಣದ ತನಿಖೆ ಮುಂದುವರೆದಿದೆ. ಕೈದಿಗಳ ಪಾರ್ಟಿ ವೇಳೆ ಬಳಸಿದ್ದ ಬಾಟಲ್ಗಳು, ಲೋಟವನ್ನು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಇನ್ನು ಕೆಲ ಬಾಟಲ್ ಲೋಟದಲ್ಲಿ ಮದ್ಯ ಪತ್ತೆಯಾಗಿದ್ದು ಅವು ಅಸಲಿ ಮದ್ಯನ ಅಥವಾ ಬೇರೇನಾದರೂ ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ವರದಿ ನೀಡುವಂತೆ ಪೊಲೀಸರು ಹೇಳಿದ್ದಾರೆ. ಸೆಂಟ್ರಲ್ ಜೈಲ್ ಪರಪ್ಪನಗ್ರಹಾರದಲ್ಲಿ ರಾಜ್ಯಾತಿಥ್ಯ ಕೇಸ್ ಹಲ್ಚಲ್ ಎಬ್ಬಿಸ್ತಾ ಇದೆ. ಹೀಗಾಗಿನೇ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ದೃಶ್ಯದಲ್ಲಿದ್ದವರನ್ನ ಶಿಫ್ಟ್ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರೇಪಿಸ್ಟ್ ಉಮೇಶ್ ರೆಡ್ಡಿ, ಟಿಪ್ಪು ಮತ್ತು ಇರ್ಫಾನ್ ಎಂಬ 3 ಶಿಫ್ಟ್ಗೆ ತಯಾರಿ ನಡೀತಾ ಇದೆ. ಈ ಬಗ್ಗೆ ಕಾರಾಗೃಹ ಡಿಐಜಿ ದಿವ್ಯಾಶ್ರೀ ಅವರಿಂದ ಜಿಲ್ಲಾ ಜೈಲರ್ಸ್ಗೆ ಪತ್ರ ಬರೆದಿದ್ದು, ಹೆಂಡಲಗ, ಬಳ್ಳಾರಿ ಅಥವಾ ಮಂಗಳೂರು ಜೈಲಿಗೆ ಉಮೇಶ್ ರೆಡ್ಡಿಯನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸೆಂಟ್ರಲ್ ಜೈಲಲ್ಲಿ ಮೇಜರ್ ಸರ್ಜರಿಗೆ ತಯಾರಿಯಾಗಿದೆ. 5 ವರ್ಷಕ್ಕಿಂತ ಮೇಲ್ಪಟ್ಟ ಅಧಿಕಾರಿ ಸಿಬ್ಬಂದಿ ವರ್ಗವನ್ನು ಶಿಫ್ಟ್ ಮಾಡೋಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕಳೆದ 5 ವರ್ಷದಿಂದ ಹೆಚ್ಚು ಠಿಕಾಣಿ ಹೂಡಿರುವಂತಹ ಸಿಬ್ಬಂದಿ ಮತ್ತು ಅಧಿಕಾರಿಯ ಲಿಸ್ಟ್ ನೀಡುವಂತೆ ಡಿಐಜಿ ಸೂಚನೆ ಕೊಟ್ಟಿದ್ದು, ಇನ್ನೆರಡು ದಿನದಲ್ಲಿ ಲಿಸ್ಟ್ ಸಿದ್ಧಪಡಿಸಿ ಬೇರೆ ಜೈಲುಗಳಿಗೆ ವರ್ಗಾವಣೆಯಾಗುವಂತಹ ಸಾಧ್ಯತೆ ಇದೆ.
ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಮೊಬೈಲ್ ನೆಟ್ವರ್ಕ್ ಜಾಮರ್ ಅನ್ನು ಅಳವಡಿಸಲಾಗಿದೆ. ಜಾಮರ್ನಿಂದ ಜೈಲಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಕಳೆದ 1.5 ವರ್ಷದಿಂದ ಜನರು ಈ ನೆಟ್ವರ್ಕ್ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತದ್ದು. ಜಾಮರ್ ನೆಟ್ವರ್ಕ್ ಸಮಸ್ಯೆಯ ಬಿಸಿ ಕಾರಾಗೃಹದಿಂದ ಸುಮಾರು 800 ಮೀಟರ್ ದೂರದಲ್ಲಿರುವಂತಹ ನ್ಯಾಯಾಲಯಕ್ಕೂ ತಟ್ಟಿದೆ. ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸೋಕೆ ಕಷ್ಟವಾಗ್ತಿದೆ ಅಂತ ಆರೋಪಿಸಿ ವಕೀಲರೇ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸರ್ಕಾರವು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಅಂತ ನಿರಂತರ ಘೋಷಣೆಗಳನ್ನ ಮಾಡ್ತಾ ಇದ್ರು. ವಾಸ್ತವ ಮಾತ್ರ ಬೇರೆನೇ ಇದೆ. ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಮೂಲಸೌಕರ್ಯಗಳನ್ನು ಕಲ್ಪಿಸೋಕೆ ಸರ್ಕಾರ ವಿಫಲವಾಗಿದೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವಂತಹ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ಸರ್ಕಾರಿ ಶಾಲೆಯ ಸ್ಥಿತಿ ಅಯೋಮಯವಾಗಿದೆ. ಈ ಶಾಲೆಯಲ್ಲಿ ಯಾವುದೇ ಮೂಲಸೌಕರ್ಯಗಳು ಇಲ್ಲ. ಕೊಠಡಿಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಅಡಿಪಾಯವೂ ಅಪಾಯದಲ್ಲಿದೆ. ಇನ್ನು ಶಾಲೆಗೆ ದಾಖಲಾಗುವ ಮಕ್ಕಳ ಸಂಖ್ಯೆಯೂ ಕಡಿಮೆ ಆಗ್ತಾ ಇದೆ. ರಾಜ್ಯದ 60% ಸರ್ಕಾರಿ ಶಾಲೆ ಬಂದ್ ಆಗಲಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 25,683 ಸರ್ಕಾರಿ ಶಾಲೆ ಮುಚ್ಚೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕೆಪಿಎಸ್ ಶಾಲೆಗಳ ವಿಲೀನದ ಹೆಸರಲ್ಲಿ ಸಣ್ಣ ಪುಟ್ಟ ಗ್ರಾಮ ಸರ್ಕಾರಿ ಶಾಲೆ ಬೀಗ ಬೀಳುತ್ತೆ. 50 ಮಕ್ಕಳಿರುವಂತಹ ಸರ್ಕಾರಿ ಶಾಲೆ ಮುಚ್ಚೋಕೆ ನಿರ್ಧಾರ ಮಾಡಲಾಗಿದ್ದು, ಸಣ್ಣ ಪುಟ್ಟ ಶಾಲೆಗಳು ಇನ್ನು ಮುಂದೆ ಮರೆಯಾಗಲಿದೆ. ವಿದ್ಯಾರ್ಥಿಗಳ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ನಕಲಿ ವಂಚಿಸುತ್ತಿದ್ದಂತಹ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಆರೋಪಿಗಳು ಕೆಲಸ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳ ಅಕೌಂಟ್ ಎಡಿಟ್ ಮಾಡಿ ತಮ್ಮ ಕುಟುಂಬಸ್ಥರ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡ್ತಿದ್ರು. 1.90 ಕೋಟಿ ಹಣ ವಂಚಿಸಿದ ಹಿನ್ನೆಲೆ 2 ಮಹಿಳೆಯರು ಮತ್ತು ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಹಾಗೆಯೇ ವಿಚಾರಣೆ ವೇಳೆ ಇನ್ನೊಬ್ಬ ಸ್ನೇಹಿತನ ಬಗ್ಗೆ ಬಾಯ್ಬಿಟ್ಟಿದ್ದು, ಬಂಧಿತರಿಂದ 70 ರಿಂದ 80 ಲಕ್ಷ ಬೆಲೆ ಬಾಳುವಂತಹ 2 ಮನೆಯ ದಾಖಲಾತಿ ಮತ್ತು 15 ಲಕ್ಷ ಮೌಲ್ಯದ ಚಿನ್ನಾಭರಣ, 11 ಲಕ್ಷ ನಗದು, 10 ಲಕ್ಷ ಮೌಲ್ಯದ ಕಾರು ವಶಕ್ಕೆ ಪಡೆಯಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನ ಬೇತಮಂಗಲ ಠಾಣೆಯ ಪೊಲೀಸರು 2 ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸಿದ್ದಾರೆ. ನವೆಂಬರ್ 5ರಂದು ಎನ್ಜಿ ಹುಲ್ಕೂರು ಗ್ರಾಮದ ಹರೀಶ್ ಅನ್ನೋರಿಗೆ ಸೇರಿದ ಬೈಕ್ ಕಳ್ಳವಾಗಿರುವ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ಬೇತಮಂಗಲ ಪೊಲೀಸರು ಆರೋಪಿಗಳ ಹುಡುಕಾಟ ವೇಳೆಯಲ್ಲಿ ತಮಿಳುನಾಡಿನ ವೆಲ್ಲೂರಿನ ನಿವಾಸಿಗಳಾಗಿರುವಂತಹ ಕುಮಾರ್ ಮತ್ತು ಗುಬೇಂದ್ರನ್ ಅನ್ನೋರನ್ನು ಬಂಧಿಸಿದ್ದಾರೆ. ಆರೋಪಿಗಳಿಂದ 2.70 ಲಕ್ಷ ಮೌಲ್ಯದ 5 ದ್ವಿಚಕ್ರ ವಾಹನವನ್ನು ಸೀಸ್ ಮಾಡಿದ್ದಾರೆ. ಚಾಮರಾಜನಗರದ ಸುಳ್ವಾಡಿ ವಿಷಪ್ರಸಾದ ಪ್ರಕರಣದ ಮೊದಲನೇ ಆರೋಪಿ ಇಮ್ಮಡಿ ಮಹಾದೇವ ಸ್ವಾಮಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ಅನಾರೋಗ್ಯದ ಹಿನ್ನೆಲೆ ವೈದ್ಯಕೀಯ ಚಿಕಿತ್ಸೆಗೆ ಅಂತ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತದ್ದು. 1 ವರ್ಷದ ಅವಧಿಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. 2018 ಡಿಸೆಂಬರ್ 14ರಂದು ಸುಳ್ವಾಡಿ ಕಿಚ್ಗುತ್ ಮಾರಮ್ಮ ದೇವಸ್ಥಾನದ ಆಡಳಿತ ಚುಕ್ಕಾಣಿ ಹಿಡಿಯೋಕೆ ಹುನ್ನಾರ ನಡೆದಿದ್ದು, ಪ್ರಸಾದಕ್ಕೆ ವಿಷ ಸೇರಿಸಿದ್ರಿಂದ 17 ಜನ ಮೃತಪಟ್ಟಿದ್ದು, 123ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದು. ಇದೇ ಕೇಸಲ್ಲಿ 7 ವರ್ಷದಿಂದ ಜೈಲಲ್ಲಿದ್ದಂತಹ ಮಹಾದೇವ ಸ್ವಾಮಿಗೆ ಜಾಮೀನು ಸಿಕ್ಕಿದೆ. ಗೃಹ ಸಚಿವ ಪರಮೇಶ್ವರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ರನ್ನ ಬಂಧಿಸಲಾಗಿದೆ. ಭಾಷಣ ಮಾಡೋ ಭರದಲ್ಲಿ ಗೃಹ ಸಚಿವರಿಗೆ ಪರಮೇಶ್ವರ್ ಅವರಿಗೆ ರಾಜ್ಯದಲ್ಲಿ ಏನ್ ನಡೆದ್ರೂ ಗೊತ್ತಿಲ್ಲ ಅಂತಾರೆ. ಏನ್ ಗೊತ್ತಿಲ್ಲ ಅನ್ನುವ ಕಾರಣಕ್ಕಾಗಿ ಪರಮೇಶ್ವರ್ ಮಗಳಾಗಿ ವರ್ತನೆಯಾಗಿದ್ದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹೀಗಾಗಿ ಸಂತೋಷ್ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ದು, ಅಟ್ರಾಸಿಟಿ ಕೇಸ್ ದಾಖಲಿಸಿದ್ರು. ಇನ್ನು ಸಂತೋಷ್ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಪೊಲೀಸ್ ಠಾಣಾ ಮುಂಭಾಗ ಬಿಜೆಪಿಯ ಕಾರ್ಯಕರ್ತರು ಜಮಾವಣೆ ಆಗಿದ್ದರಿಂದ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಮೈಸೂರು ವಿಶ್ವವಿದ್ಯಾಲಯ ಮತ್ತು ಯುನಿಸೆಫ್ ಹದಿಹರೆಯದವರ ಆರೋಗ್ಯ ಮತ್ತು ಲಸಿಕೆ ಕುರಿತ ಕಾರ್ಯಾಗಾರ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ಸರ್ಕಾರದ ಉಪನಿರ್ದೇಶಕರಾಗಿರುವಂತಹ ಇಂದುಮತಿ ಕಾಮಶೆಟ್ಟಿ ಮಾತನಾಡಿ, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಅಪೌಷ್ಟಿಕತೆ, ಬಾಲಕಿಯರಲ್ಲಿನ ರಕ್ತಹೀನತೆ ಕುರಿತು ಅರಿವನ್ನು ಮೂಡಿಸಿದ್ರು. ಯುನಿಸೆಫ್ ಆರೋಗ್ಯ ತಜ್ಞರಾದ ಶ್ರೀಧರ್ ಪ್ರಹ್ಲಾದ್ ರಾವಂಕಿ ಗರ್ಭಕಂಠದ ಕ್ಯಾನ್ಸರ್, HVP ಲಸಿಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಪ್ರೊಫೆಸರ್ ಸಪ್ನಾ ಎಂಎಸ್ ಆರೋಗ್ಯಕರ ಮಾಧ್ಯಮದ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಮಲೆ ಮಹದೇಶ್ವರನ ಹುಂಡಿಯಲ್ಲಿ 2,70,00,000 ರೂಪಾಯಿಗೂ ಹೆಚ್ಚು ಕಾಣಿಕೆ ಸಂಗ್ರಹ ಆಗಿದೆ. ಕಳೆದ 27 ದಿನಗಳ ಅವಧಿಯಲ್ಲಿ ಸಂಗ್ರಹವಾಗಿರುವಂತಹ ಕಾಣಿಕೆ ಹಣದ ಎಣಿಕೆ ನಡೆದಿದೆ. ನಗದು ಜೊತೆಗೆ 43 ಗ್ರಾಂ ಚಿನ್ನ ಮತ್ತು 1 ಕೆಜಿ 600 ಗ್ರಾಂ ಬೆಳ್ಳಿಯನ್ನ ಮಲೆ ಮಹದೇಶ್ವರನಿಗೆ ಭಕ್ತರು ಸಮರ್ಪಿಸಿದ್ರು. 2,000 ರೂಪಾಯಿ ಮುಖಬೆಲೆಯ 10 ನೋಟುಗಳು ಮತ್ತು ಇನ್ನುಳಿದ ದುಡ್ಡುಗಳು ಕೂಡ ಇದರಲ್ಲಿ ಪತ್ತೆಯಾಗಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ಮೇಲೆ ತ್ರಿಕೋನಾಕಾರದ ಧ್ವಜಾರೋಹಣ ಕಾರ್ಯಕ್ರಮ ನವೆಂಬರ್ 25ಕ್ಕೆ ನಡೆಯಲಿದೆ.
ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಭಾಗವಹಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಭದ್ರತೆಯ ದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನವೆಂಬರ್ 26ರಂದು ಬೆಳಗ್ಗೆ 7 ಗಂಟೆಗೆ ಮತ್ತೆ ದರ್ಶನಕ್ಕೆ ಅವಕಾಶ ನೀಡಲಾಗುವುದು ಅಂತ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರದ ಟ್ರಸ್ಟ್ ತಿಳಿಸಿದೆ. ಮಹಾರಾಷ್ಟ್ರದಲ್ಲಿ ವಿವಾಹ ಸಮಾರಂಭದ ವೇಳೆ ವರನಿಗೆ ಚಾಕು ಇರಿಯಲಾಗಿದೆ. ಅಮರಾವತಿಯಲ್ಲಿ ಸುಜಲ್ ರಾಮ್ ಎಂಬ ವರನಿಗೆ ರಾಘವ್ ಜಿತೇಂದ್ರ ಭಕ್ಷಿ ಮತ್ತು ಅವನ ಸಹಚರರು ಚಾಕು ಇರಿದಿದ್ದಾರೆ. ದಾಳಿಕೋರರು ಎಸ್ಕೇಪ್ ಆಗೋ ದೃಶ್ಯ ಮದುವೆ ಸಮಾರಂಭದಲ್ಲಿದ್ದಂತಹ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಡ್ರೋನ್ ಸುಮಾರು 2 ಕಿಲೋಮೀಟರ್ವರೆಗೂ ಆರೋಪಿಯನ್ನು ಟ್ರ್ಯಾಕ್ ಮಾಡಿದೆ. ಈಶಾನ್ಯ ತೈವಾನ್ನ ಇಯಾಲ್ನಲ್ಲಿ ಭೀಕರ ಮಳೆಯಾಗುತ್ತಿದೆ. ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಜನ ತತ್ತರಿಸಿ ಹೋಗುತ್ತಿದ್ದಾರೆ. ಇದ ಸೌದಿ ಅರೇಬಿಯಾದ ಮೆಕ್ಕಾದ ಪೂರ್ವ ಭಾಗದಲ್ಲಿಯೂ ಕೂಡ ಭಾರೀ ಮಳೆಯಾಗುತ್ತಿದೆ. ದಿಢೀರ್ ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿದ್ದು ವಾಹನಗಳು ಕೊಚ್ಚಿಕೊಂಡು ಹೋಗಿವೆ. ಚೀನಾದ ಸಿಚುವಾನ್ ಪ್ರಾಂತ್ಯದಲ್ಲಿ ಬೃಹತ್ ಸೇತುವೆಯೊಂದು ಕುಸಿದು ಬಿದ್ದಿದೆ. ಸಿಚುವಾನ್ ಮೆರ್ಕಾಂಗ್ನಲ್ಲಿ ನಡೆದಿದೆ ಅನ್ನೋ ನದಿಗೆ ಅಡ್ಡಲಾಗಿ ಈ ಬೃಹತ್ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಉದ್ಘಾಟನೆಗೊಂಡ 1 ತಿಂಗಳಿಗೆ ಭೂಕುಸಿತದಿಂದ ಸೇತುವೆ ಕುಸಿದು ಬಿದ್ದಿದೆ. ರಾಜಮೌಳಿ ಸಿನಿಮಾದಲ್ಲಿ ಮಂದಾಕಿನಿ ಅವತಾರದಲ್ಲಿ ಪ್ರಿಯಾಂಕಾ ಮಿಂಚಲಿದ್ದಾರೆ. ಯೆಲ್ಲೋ ಸ್ಯಾರಿ ಉಟ್ಟು ಕೈಯಲ್ಲಿ ಗನ್ ಹಿಡಿದಿರುವಂತಹ ಬಾಲಿವುಡ್ ಬ್ಯೂಟಿ ಲುಕ್ ಔಟ್ ಆಗಿದ್ದು, ಇದೇ ಶನಿವಾರ ಸಿನಿಮಾದ ಈವೆಂಟ್ ನಡೆಯಲಿದೆ. ಜಿಯೋ ಸ್ಟ್ರೀಮಿಂಗ್ ಆಗಲಿರುವಂತಹ ಈವೆಂಟ್ನಲ್ಲಿ ಮಹೇಶ್ ಬಾಬು ಲುಕ್ ಮತ್ತು ಟೈಟಲ್ ರಿವೀಲ್ ಆಗಲಿದೆ. ಕೂಲಿ ಚಿತ್ರದ ನಿರ್ದೇಶಕ ಲೋಕೇಶ್ ಕನಕರಾಜ್ ಹೀರೋ ಆಗ್ತಾ ಇದ್ದಾರೆ. ಡಿಸಿ ಎಂಬ ಸಿನಿಮಾದಲ್ಲಿ ನಡೆಸ್ತಾ ಇರುವಂತದ್ದು. ಸನ್ ಪಿಕ್ಚರ್ಸ್ ನಿರ್ಮಾಣದ ಈ ಸಿನಿಮಾಗಾಗಿ ಲೋಕೇಶ್ 35 ಕೋಟಿ ಸಂಭಾವನೆ ಪಡೆಯಲಿದ್ದಾರೆ. ಇನ್ನು ಆ ಮೂಲಕ ಹೀರೋ ಆಗಿ ಡೆಬ್ಯೂ ಮಾಡುವಾಗಲೇ ಹೈಯೆಸ್ಟ್ ಪೇಮೆಂಟ್ ಪಡೆಯುತ್ತಿರುವಂತಹ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ.